ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ಇದು ನಮ್ಮ ಇವತ್ತಿನ ಪ್ರಾಪರ್ಟಿ. ನೀವೇನು ನೋಡ್ತಾ ಇದ್ದೀರಲ್ಲ, 2030 ಡೈಮೆನ್ಷನ್ನ ಈಸ್ಟ್ ಫೇಸಿಂಗ್ BDA ಪ್ರಾಪರ್ಟಿ, ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್ ಅಲ್ಲಿರುತ್ತೆ. ನೀವು ನೋಡ್ಬೋದು, ಅಪೋಸಿಟಲ್ಲಿ ಪ್ರಾಪರ್ 30 ಫೀಟ್ ರೋಡ್ ಇದೆ. ನೀವು ನೋಡ್ತಾ ಇದ್ದೀರಾ ಸುತ್ತಮುತ್ತ ಏರಿಯಾ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ. ನೀವು ನೋಡ್ಬೋದು ಎಲಿವೇಶನ್ನ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ನಿಮಗೆ MS ರೇಲಿಂಗ್ಸಲ್ಲಿ ಮಾಡಿರೋ ಒಂದು ಗೇಟು, ಹಾಗೆ ಫೆಂಡರ್ ಮ್ಯಾಕ್ಸ್ ಶೀಟ್ಸ್ಗಳನ್ನ ಯೂಸ್ ಮಾಡಿದ್ದಾರೆ. ಹಾಗೆ ನೀವು ನೋಡ್ಬೋದು ಎಲಿವೇಶನ್ನಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ನಿಮಗೆ ಒಂದು ಟೆಕ್ಸ್ಚರ್ ಪೇಂಟ್ನ ಮಾಡಿ ಟಫನ್ ಗ್ಲಾಸ್ನ ಹಾಕಿ SS ರೇಲಿಂಗ್ಸ್ ಜೊತೆ ಟಫನ್ ಗ್ಲಾಸ್ನ ಹಾಕಿ ಎಲ್ಲ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಅದ್ರ ಮೇಲ್ಗಡೆನೂ ಕೂಡ ಒಂದು ಯುನೀಕ್ ಡಿಸೈನ್ ಆಗಿ ನೀವು ನೋಡ್ಬೋದು, ಟಫನ್ ಗ್ಲಾಸಸ್ನ ಹಾಕಿ ಫೆಂಡರ್ ಮ್ಯಾಕ್ಸ್ ಶೀಟ್ಸ್ ಹಾಕಿ ಸ್ಪಾಟ್ ಲೈಟ್ಸ್ಗಳನ್ನ ಹಾಕಿ ಮಾಡಿದ್ದಾರೆ. ಅದ್ರ ಮೇಲ್ಗಡೆ ನಿಮಗೆ ಟಫನ್ ಗ್ಲಾಸ್ನ ಹಾಕಿ ಒಂದು ಗ್ಲಾಸ್ ಹೌಸ್ ರೀತಿ ಕೂಡ ಪ್ಲ್ಯಾನ್ ಮಾಡಿದ್ದಾರೆ. ಬನ್ನಿ ಈಗ ಪ್ರಾಪರ್ಟಿ ಒಳಗೆ ಹೋಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡೋಣ. ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನೀವು ನೋಡ್ತಾ ಇದ್ದೀರಾ, ಕಂಪ್ಲೀಟ್ಲಿ ಕಾರ್ ಪಾರ್ಕಿಂಗ್ನ ಡೆವಲಪ್ ಮಾಡಿಕೊಟ್ಟಿದ್ದಾರೆ. ನಿಮಗೆ ನೀವು ನೋಡ್ಬೋದು ಆರಾಮಾಗಿ ಒಂದು 2 SUVsಗಳನ್ನ ಪಾರ್ಕ್ ಮಾಡ್ಕೊಬೋದು. ಹಾಗೆ ಇದು ಲಿಫ್ಟ್ ಏರಿಯಾ ಬರುತ್ತೆ. ನಾನು ನಿಮಗೆ ಸ್ಪೆಸಿಫೈ ಮಾಡಿಲ್ಲ. ಈ ಪ್ರಾಪರ್ಟಿ ಬಂದು ವಿತ್ ಲಿಫ್ಟ್ ಇರುವಂಥ ಪ್ರಾಪರ್ಟಿ. ತುಂಬಾ ರಿಕ್ವೈರ್ಮೆಂಟ್ ಇತ್ತು ನಮ್ಮ ಕಸ್ಟಮರ್ಸ್ಗಳಿಗೆ, ವಿತ್ ಲಿಫ್ಟ್ ಇರೋ ಪ್ರಾಪರ್ಟಿ ತೋರಿಸಿ ಸರ್, ವಿತ್ ಲಿಫ್ಟ್ ಇರಬೇಕು, ವಯಸ್ಸಾದವ್ರು ಇರ್ತಾರೆ, 2030 ರೂಮ್ಸ್ಗಳೆಲ್ಲ ಮೇಲ್ಗಡೆ ಇರ್ತದೆ, ಹತ್ಲಿಕ್ಕಾಗಲ್ಲ, ಒಂದು ಲಿಫ್ಟ್ ಇರೋ ಪ್ರಾಪರ್ಟಿ ಬೇಕು ಅಂತ ಕೇಳಿದ್ರಿ. ಇದೊಂದೊಳ್ಳೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು, ಒಂದೊಳ್ಳೆ ಡೆವಲಪ್ಡ್ ಆಗಿರೋ ಏರಿಯಾದಲ್ಲಿ. ಆಗಲೇ ಹೇಳ್ತಾ ಇದ್ದಂಗೆ ನಿಮಗೆ ಪಾರ್ಕಿಂಗು 2 SUVsಗಳು ಪಾರ್ಕಿಂಗ್ ಬರುತ್ತೆ. ವಾಟರು ಹಾಗೆ ಸಿವೇಜ್ ಫೆಸಿಲಿಟೀಸ್ ಅಂತ ಬರೋದಾದರೆ ವಾಟರ್ಗೆ ಬೋರ್ವೆಲ್ನ ಅಳವಡಿಸ್ಕೊಟ್ಟಿದ್ದಾರೆ. ಹಾಗೆ ಕಾವೇರಿ ಲೈನ್ ಕೂಡ ಬಂದಿದೆ. ನೀವು ನೋಡ್ಬೋದು ಬೋರ್ವೆಲ್ ಯಾವ ರೀತಿ ಇದೆ ಅಂತ ಹೇಳಿ. ಹಾಗೆ 10,000 ಲೀಟರ್ಸ್ ಕೆಪಾಸಿಟಿಯ ಸಮ್ ಟ್ಯಾಂಕ್ ಕೂಡ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಅಂಡರ್ಗ್ರೌಂಡ್ ಸಮ್ ಟ್ಯಾಂಕ್ ಇದೆ. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗಿ ಪ್ರಾಪರ್ಟಿನ ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ಬೋದು ಇಲ್ಲಿ SS ರೇಲಿಂಗ್ಸ್ನ ಉಪಯೋಗಿಸಿ ನಿಮಗೆ ವಾಕಿಂಗ್ ರೇಲಿಂಗ್ಸ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಮೇಲ್ಗಡೆ ಯಾವ ರೀತಿ ಟೇಲ್ಸ್ನ ಕ್ಲ್ಯಾಡ್ ಮಾಡಿದ್ದಾರೆ ಅಂತ ಹೇಳಿ. ಟಾಪ್ವರೆಗೂ ನಿಮಗೆ ಟೇಲ್ಸ್ನ ಕ್ಲ್ಯಾಡ್ ಮಾಡಿಕೊಟ್ಟಿದ್ದಾರೆ ವಿತ್ ಡ್ಯುಯಲ್ ಟೋನಲ್ಲಿ. ನೋಡ್ಬೋದು ಮೇಲ್ಗಡೆ ಫೆಂಡರ್ ಮ್ಯಾಕ್ಸ್ ಶೀಟ್ಸ್ಗಳನ್ನ ಹಾಕಿ ಸ್ಪಾಟ್ಸ್ ಲೈಟ್ಸ್ಗಳನ್ನ ಕೊಟ್ಟಿದ್ದಾರೆ. ಹಾಗೆ ಇದು ಈ ಮನೆಯ ಮೇನ್ ಡೋರ್ ಬರುತ್ತೆ. ನೀವು ನೋಡ್ತಾ ಇದ್ದೀರಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಾರ್ವಿಂಗ್ ಅಂತ ಹೇಳಿ. ಕಂಪ್ಲೀಟ್ಲಿ ಟೀಕುಡ್ ಆದ ಮೇನ್ ಡೋರು. ಬನ್ನಿ ಈಗ ಒಳಗೆ ಹೋಗಿ ಪ್ರಾಪರ್ಟಿ ಯಾವ ರೀತಿ ಇದೆ ಅಂತ ನೋಡೋಣ. ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನೀವು ನೋಡ್ತಾ ಇದ್ದೀರಾ, ಎಕ್ಸಾಕ್ಟ್ ಅಪೋಸಿಟಲ್ಲೇ ನಿಮಗೆ ಕಂಪ್ಲೀಟ್ ಒಂದು ದೊಡ್ಡ ಲಿವಿಂಗ್ ಏರಿಯಾ ಬರುತ್ತೆ. ನೀವು ನೋಡ್ಬೋದು TV ಯೂನಿಟ್ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಿ. ಒಂದು ಲಕ್ಸುರಿ ಫೀಲ್ ಕೊಡಲಿ ಅಂತ ಮೋಸ್ಟ್ ಆಫ್ ದ ಥಿಂಗ್ಸ್ ವೈಟಲ್ಲಿ ಯೂಸ್ ಮಾಡಿದ್ದಾರೆ. ಹಾಗೆ ನೀವು ನೋಡ್ಬೋದು ವುಡನ್ ಟೆಕ್ಸ್ಚರ್ನ ಕೊಟ್ಟು ಹಿಂದೆಗಡೆ ನಿಮಗೆ ಸ್ಪಾಟ್ ಲೈಟ್ಸ್ಗಳನ್ನ ಕೊಟ್ಟಿದ್ದಾರೆ. ಹಾಗೆ LED ಸ್ಟ್ರಿಪ್ ಲೈಟ್ಸ್ಗಳು ಕೂಡ ಅಳವಡಿಸ್ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಅದಕ್ಕೆ ಅಡ್ಜಸೆಂಟಾಗಿ ನಿಮಗೆ POPನೂ ಕೂಡ ಮಾಡಿಕೊಟ್ಟಿದ್ದಾರೆ. ಆಗಲೇ ನಿಮಗೆ ಕೆಳಗಡೆ ಹೇಳ್ದಂಗೆ ಈ ಪ್ರಾಪರ್ಟಿ ವಿತ್ ಲಿಫ್ಟ್ ಇರುವಂಥ ಪ್ರಾಪರ್ಟಿ. ನಿಮಗೆ ಲಿಫ್ಟು ಇಲ್ಲಿ ಪ್ರಾವಿಷನ್ ಕೊಟ್ಟಿದ್ದಾರೆ ಲಿವಿಂಗ್ ಏರಿಯಾಗೆ, ಈ ಫ್ಲೋರಿಗೆ ಲಿಫ್ಟ್ ಇಲ್ಲಿ ಪ್ರಾವಿಷನ್ ಬರುತ್ತೆ. ಹಾಗೆ ನೀವು ನೋಡ್ಬೋದು ಈ ಲಿವಿಂಗ್ ಏರಿಯಾಗೆ ಒಂದು ಅಟ್ಯಾಚ್ಡ್ ಆಗಿನೇ ಒಂದು ಕಾಮನ್ ವಾಶ್ರೂಮ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ತಾ ಇದ್ದೀರಾ UPS ಪಾಯಿಂಟ್ ಆಗಿರ್ಬೋದು, ಹಾಗೆ ಒಂದು ಸ್ಟೋರೇಜಿಗಾಗೂ ಕೂಡ ನಿಮಗೆ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಲಿವಿಂಗ್ ಏರಿಯಾನ ಲೆಫ್ಟ್ ಸೈಡ್ಗೆ ನೀವು ಹೋದರೆ ನಮ್ಮ ಈ ಮನೆಯ ಒಂದು ಕಿಚನ್ ಆಗಿರ್ಬೋದು ಅಥವಾ ದೇವ್ರ ಮನೆ ಆಗಿರ್ಬೋದು, ಎರಡೂ ಕೂಡ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಲೆಫ್ಟ್ ಸೈಡಿಗೆ ಈ ಮನೆಯ ಕಿಚನ್ ಬರುತ್ತೆ. ನೀವು ನೋಡ್ತಾ ಇದ್ದೀರಾ ಒಂದೊಳ್ಳೆ ಮಿನಿಮಲ್ ಸ್ಪೇಷಿಯಸ್ ಆಗಿರುವಂಥ ಕಿಚನ್ನು. ಪ್ರತಿಯೊಂದು ವಿಂಡೋಸ್ ಆಗಿರಲಿ, ಡೋರ್ಸ್ ಆಗಿರಲಿ ಎಲ್ಲನೂ ಕೂಡ ಟೀಕುಡ್ನ ಬಳಸಿ ಮಾಡಿಕೊಟ್ಟಿದ್ದಾರೆ. ಒಂದೊಳ್ಳೆ ಪ್ರೀಮಿಯಂ ಮನೆ ಅಂತಲೇ ಹೇಳ್ಬೋದು. ನಿಮಗೆ ನೀವು ಇಲ್ಲಿ ನೋಡ್ಬೋದು ದೇವ್ರ ಮನೆ ಯಾವ ರೀತಿ ಇದೆ ಅಂತ ಹೇಳಿ. ಮೇಲ್ಗಡೆ ಕೂಡ ನೀವು ನೋಡ್ತಾ ಇದ್ದೀರಾ POPಗೆ ಫಾಲ್ ಸೀಲಿಂಗ್ ವರ್ಕ್ಗಳನ್ನ ಯಾವ ರೀತಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗೆ ನೋಡ್ತಾ ಇದ್ದೀರಾ ಪ್ರತಿ ಒಂದೊಂದು ವಾಲಲ್ಲೂ ಡಿಫ್ರೆಂಟ್ ವಾಲ್ ಪೇಪರ್ಸ್ಗಳನ್ನ ಯೂಸ್ ಮಾಡಿ ಡಿಫ್ರೆಂಟ್ ಥೀಮಲ್ಲಿ ಮಾಡಿಕೊಟ್ಟಿದ್ದಾರೆ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರಿಗೆ ಹೋಗಿ ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟಪ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಫ್ಲೋರಿಗೆ ಬರ್ತಾ ಇದ್ದಂಗೆ ನೀವು ನೋಡ್ಬೋದು ನಮ್ಮ ಬ್ಯಾಕ್ ಸೈಡಿಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಈ ರೂಮ್ ನೀವು ನೋಡ್ತಾ ಇದ್ದೀರಾ, ಹೇಳಲಿಕ್ಕೆ ಮಾತ್ರ ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತ ಹೇಳ್ಬೋದು. ಕಂಪ್ಲೀಟ್ ಒಂದು ಒಳ್ಳೆ ಮಾಸ್ಟರ್ ಬೆಡ್ರೂಮ್ ಇರೋ ರೀತಿಯೇ ಇದೆ. ಹಾಗೆ ನೀವು ನೋಡ್ಬೋದು ಇದಕ್ಕೆ ಒಂದು ಅಟ್ಯಾಚ್ಡ್ ಬಾಲ್ಕನಿಯನ್ನು ಕೂಡ ಬಿಲ್ಟಪ್ ಮಾಡಿ ಕೊಟ್ಟಿದ್ದಾರೆ. ಸುತ್ತಮುತ್ತ ಏರಿಯಾ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ. ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ ಎಲ್ಲ ಕಡೆ ದೊಡ್ಡ ದೊಡ್ಡ ವಿಂಡೋಸ್ಗಳು, ಡೋರ್ಸ್ಗಳು ಎಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಇದು ಈ ಬೆಡ್ರೂಮಿಗೆ ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ.
ಹಾಗೆ ಇಲ್ಲಿ ನಿಮಗೆ ಒಂದು ಸ್ಲೈಡಿಂಗ್ ಡೋರ್ಸ್ ಇರುವಂಥ ವಾರ್ಡ್ರೋಬ್ಸ್ಗಳನ್ನ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಈ ರೂಮ್ನಲ್ಲೂ ಕೂಡ ನಿಮಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ನ ಮಾಡಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಚಿಲ್ಡ್ರನ್ಸ್ ಬೆಡ್ರೂಮ್ ಯಾವ ರೀತಿ ಇತ್ತು ಅಂತ ನೋಡಿದ್ರಲ್ಲ, ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ನ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಇದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. ಮಾಸ್ಟರ್ ಬೆಡ್ರೂಮ್, ಒಂದು ಬೆಡ್ರೂಮಲ್ಲಿ ಯಾವ್ಯಾವ ಥರ ಫೆಸಿಲಿಟೀಸ್ ಕೊಡಬೇಕು ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. TV ಯೂನಿಟ್ ಆಗಿರಲಿ, ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ ಆಗಿರಲಿ, ಕಾಟ್ ಆಗಿರಲಿ, ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಆಗಿರಲಿ, ಹಾಗೆ ನಮ್ಮ ಕಾಟ್ ಪಕ್ಕದಲ್ಲೇ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ನ ಕೂಡ ಪ್ಲಾನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಹೆಡ್ ಬೋರ್ಡ್ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಪ್ರೀಮಿಯಂ ಆಗಿದೆ ಅಂತ ಹೇಳಿ. ಹಾಗೆ ನಿಮಗೆ ಈ ರೂಮ್ಗೂ ಕೂಡ ಒಂದು ಅಟ್ಯಾಚ್ಡ್ ವಾಶ್ರೂಮ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಒಳ್ಳೆ ಪ್ರೀಮಿಯಮ್ ಆದ ಮನೆ ಅಂತಲೇ ಹೇಳ್ಬೋದು. ವರ್ತ್ ಫಾರ್ ದ ಮನಿ, ನೀವು ಅಮೌಂಟ್ನ ಪೇ ಮಾಡ್ತೀರಾ ಈ ಬಿಲ್ಡಿಂಗಿಗೆ, ಇಟ್ಸ್ ಟೋಟಲಿ ವರ್ತ್ ಇಟ್. ಯಾಕಂದರೆ ವಿತ್ ಲಿಫ್ಟು, ಲಕ್ಸುರಿ, ಈಸ್ಟ್ ಫೇಸಿಂಗು, ಹಾಗೆ ನಿಮ್ಮ ಈ ಪ್ರಾಪರ್ಟಿಯ ಬ್ಯಾಕ್ ಸೈಡಲ್ಲೇ ನಿಮಗೆ ಒಂದು ಪಾರ್ಕ್ನ ಫೆಸಿಲಿಟಿ ಕೂಡ ಆಗಿದೆ. BDA ಕಡೆಯಿಂದನೇ ಡೆವಲಪ್ಮೆಂಟ್ ಆಗಿದೆ, ನೀವು ನೋಡ್ಬೋದು. ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಈ ಫ್ಲೋರ್ನಲ್ಲಿ ಬೆಡ್ರೂಮ್ಸ್ಗಳು ಯಾವ್ಯಾವ ರೀತಿ ಪ್ಲ್ಯಾನ್ ಆಗಿತ್ತಲ್ಲ ನೀವು ನೋಡಿದ್ರಿ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಬೆಡ್ರೂಮ್ಸ್ ಯಾವ್ಯಾವ ರೀತಿ ಪ್ಲ್ಯಾನ್ ಆಗಿದೆ ನೋಡ್ಕೊಂಡು ಬರೋಣ. ಈ ಫ್ಲೋರ್ನಲ್ಲಿ ನಿಮಗೆ ಲಿಫ್ಟ್ ಏರಿಯಾ ಇಲ್ಲಿ ಬರುತ್ತೆ. ನಿಮಗೆ ಗ್ರೌಂಡ್ ಫ್ಲೋರಿಂದ ಟಾಪ್ ಫ್ಲೋರ್ವರೆಗೂ ಕೂಡ ನಿಮಗೆ ಲಿಫ್ಟ್ ಆಕ್ಯುಪೆನ್ಸಿ ಇರುತ್ತೆ, ಲಿಫ್ಟ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಫ್ಲೋರಿಗೆ ಎಂಟರ್ ಆಗ್ತಿದ್ದಂಗೆ ನೀವು ನೋಡ್ತಾ ಇದ್ದೀರಾ ಮೇಲ್ಗಡೆ ನಿಮಗೆ ಸನ್ಲೈಟ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ನನ್ನ ಬ್ಯಾಕ್ ಸೈಡ್ನಲ್ಲಿ ನಾನು ಕೆಳಗಡೆ ಎಲಿವೇಶನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಗಲೇ ಹೇಳಿದ ಹಾಗೆ ಗ್ಲಾಸ್ ಹೌಸ್ ಥರ ಮಾಡಿದ್ದಾರೆ. ಬನ್ನೀಗ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತ ನೋಡೋಣ, ಆಮೇಲೆ ಅಲ್ಲಿ ಏನಿದೆ ಅಂತ ನೋಡೋಣ. ಈ ಫ್ಲೋರ್ನ ಮಾಸ್ಟರ್ ಬೆಡ್ರೂಮ್ ಇದಾಗಿರುತ್ತೆ, ನೀವು ನೋಡ್ಬೋದು. ಕಾಟ್ ಆಗಿರಲಿ, ನಾನು ಆಗಲೇ ಹೇಳ್ದಂಗೆ TV ಯೂನಿಟ್ ಆಗಿರಲಿ, ಫಾಲ್ ಸೀಲಿಂಗ್ ವರ್ಕ್ ಆಗಿರಲಿ, ಹೆಡ್ ಬೋರ್ಡ್ ಆಗಿರಲಿ, ತುಂಬಾ ಒಂದು ಲಕ್ಸುರಿ ಫೀಲಲ್ಲಿರುವಂಥದ್ದು ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು ವಾರ್ಡ್ರೂಬ್ಸಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಕ್ಲೋಸಬಲ್ ಸ್ಟೋರೇಜ್ ಇರುತ್ತೆ ನಿಮಗೆ. ಇದು ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಬರುತ್ತೆ. ಹಾಗೆ ನೀವು ನೋಡ್ಬೋದು ಇಲ್ಲಿ ನಿಮಗೆ ಸ್ಲೈಡಿಂಗ್ ಡೋರ್ಸ್ ಇರೋ ವಾರ್ಡ್ರೂಬ್ಸ್ಗಳನ್ನ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಸಾಫ್ಟ್ ಕ್ಲೋಸರ್ಸ್ಗಳನ್ನ ಯೂಸ್ ಮಾಡಿದ್ದಾರೆ ಪ್ರತಿಯೊಂದು ಡೋರ್ಸ್ ಆಗಿರಲಿ ಎಲ್ಲದರಲ್ಲೂ. ಈ ಬೆಡ್ರೂಮಿಗೂ ಕೂಡ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ, ನೀವು ನೋಡ್ಬೋದು. ಹಾಗೆ TV ಯೂನಿಟ್ ಕೂಡ ನೀವು ನೋಡ್ತಾ ಇದ್ದೀರಾ. ಪ್ರತಿ ಒಂದು ಫ್ಲೋರ್ನಲ್ಲಿ ಮಾಸ್ಟರ್ ಬೆಡ್ರೂಮ್ಗಳಲ್ಲಿ ಎಲ್ಲ ಕಡೆ ಕೂಡ ತುಂಬ ಲಕ್ಸುರಿಯಾಗಿ ನಿಮಗೆ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಆಗಲೇ ಹೇಳ್ದಂಗೆ ನಿಮಗೆ ಬ್ಯಾಕ್ ಸೈಡ್ ಪಾರ್ಕ್ ಬರುತ್ತೆ, ಅದೊಂದು ಒಳ್ಳೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಈ ಪ್ರಾಪರ್ಟಿಗೆ. ನೋಡ್ತಾ ಇರ್ಬೋದು 2030 ಮನೆಯಲ್ಲೂ ಕೂಡ ಒಂದು ಗ್ಲಾಸ್ನ ಅಳವಡಿಸಿ ಗ್ಲಾಸ್ ಹೌಸ್ ರೀತಿ ಬಿಲ್ಟ್ ಮಾಡಿ ಒಂದು ಜಿಮ್ ಏರಿಯಾನೋ ಒಂದು ಆಫೀಸ್ ವರ್ಕ್ ಸ್ಟೇಷನೋ ಈ ರೀತಿ ಪ್ಲ್ಯಾನ್ ಮಾಡ್ಬೋದು, ಆ ರೀತಿ ಮಾಡಿಕೊಟ್ಟಿದ್ದಾರೆ. ಇದನ್ನು ನಿಮಗೆ ಜಿಮ್ ಏರಿಯಾ ಆಗಿ ಕನ್ವರ್ಟ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ, ಇದು ನಿಮಗೆ ವಾಷಿಂಗ್ ಏರಿಯಾ ಕೂಡ ಇಲ್ಲೇ ಪ್ರಾವಿಷನ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮಗೆ ಫಾಲ್ ಸೀಲಿಂಗ್ ವರ್ಕ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಒಂದೊಳ್ಳೆ ಪ್ರೀಮಿಯಮ್ ಆದ ಮನೆ ಅಂತಲೇ ಹೇಳ್ಬೋದು. ಈ ಫ್ಲೋರ್ ಯಾವ ರೀತಿ ಇತ್ತು ಅಂತ ನೋಡಿದ್ರಲ್ಲ, ಬನ್ನೀಗ ನೆಕ್ಸ್ಟ್ ಫ್ಲೋರಲ್ಲಿ ಟೆರೆಸ್ನ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡ್ಬೋದು, ಇದು ನಿಮಗೆ ಟೆರೆಸ್ ಏರಿಯಾ ಬರುತ್ತೆ. ನೀವು ನೋಡ್ತಾ ಇದ್ದೀರಾ ಕಂಪ್ಲೀಟ್ 20-30 ಸ್ಪೇಸ್ನ ನಿಮಗೆ ಟೆರೆಸ್ ಏರಿಯಾಗೆ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ಬಟ್ಟೆ ಒಗೆಯೋದಕ್ಕೆ ಅಲ್ಲಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಟ್ಯಾಂಕ್ ರೂಮ್ ಮತ್ತು ಸೋಲಾರಿಗೆ ಮೇಲ್ಗಡೆ ಕಂಪ್ಲೀಟ್ ಲೈನ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಹಾಗೆ ನೀವು ನೋಡ್ತಾ ಇದ್ದೀರಲ್ಲ ಕೆಳಗಡೆ ನೀವು ಏನು ಟಫನ್ ಗ್ಲಾಸ್ ಹಾಕಿ ಸನ್ಲೈಟ್ಗೆ ಪ್ರಾವಿಷನ್ ನೋಡಿದ್ರೆ ಅದು ಈ ಪಾಯಿಂಟ್ ಬರುತ್ತೆ ನಿಮಗೆ. ಸುತ್ತಮುತ್ತ ಏರಿಯಾ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. ಸ್ಕೂಲು ಕಾಲೇಜಸ್ಸು ಅಂತ ಬಂದರೆ ಚೈತನ್ಯ ಟೆಕ್ನೋ ಕಾಲೇಜ್ ಇದೆ, ಹಾಗೆ ವಿದ್ಯಾನಿಕೇತನ್ ಸ್ಕೂಲ್ ಇದೆ. ಹಾಸ್ಪಿಟಲ್ಸ್ ಅಂತ ಬರೋದಾದರೆ ವಿಜಯ ಹಾಸ್ಪಿಟ್ಲ್ ಇದೆ, ಮತ್ತು ಶಿವಶಕ್ತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇದೆ, ಟ್ರೆಡೆಂಟ್ ಹಾಸ್ಪಿಟ್ಲ್ ಇದೆ. ಎಲ್ಲ ಕೂಡ ತುಂಬಾ ನಿಯರ್ ಬೈಯಲ್ಲಿರುವಂಥ ಪ್ರಾಪರ್ಟಿ ಇದು. ನೋಡಿದ್ರಲ್ಲ ಫ್ರೆಂಡ್ಸ, ಇವತ್ತಿನ ಪ್ರಾಪರ್ಟಿ ಯಾವ ರೀತಿ ಇತ್ತು ಅಂತ ಹೇಳಿ. ಒಂದು 20-30 ಮನೆಯಲ್ಲಿ ಎಲ್ಲ ಥರ ಫೆಸಿಲಿಟೀಸ್ ಬೇಕು ಅಂತ ಹೇಳೋರಿಗೆ ಇದೊಳ್ಳೆ ಬೆಸ್ಟ್ ಆಪ್ಷನ್ ಆಗುತ್ತೆ ನಿಮಗೆ. ವಿತ್ ಲಿಫ್ಟ್ ಇರುವಂಥ ಪ್ರಾಪರ್ಟಿ, ಗ್ರೌಂಡ್ ಫ್ಲೋರಿಂದ ನಿಮಗೆ ಟಾಪ್ ಫ್ಲೋರ್ವರೆಗೂ ಲಿಫ್ಟ್ ಆಕ್ಸೆಸಿಬಿಲಿಟಿ ಇದೆ. ಹಾಗೆ ವಿಂಡೋಸ್ಗಳಾಗಿರ್ಬೋದು, ಡೋರ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಿಮಗೆ ಟೀಕುಡ್ನ ಉಪಯೋಗಿಸಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಫ್ಲೋರಿಂಗ್ಗೆ ಪ್ರೀಮಿಯಂ ಕ್ವಾಲಿಟಿಯ ಗ್ರೆನೈಟ್ನ ಉಪಯೋಗಿಸಿ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ.
ನಿಮಗೆ ಕೆಳಗಡೆ ನನ್ನ ಫ್ಲೋರ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ದಂಗೆ ವಾಟರ್ ಫೆಸಿಲಿಟಿಯಾಗಿ ಕಾವೇರಿ ಮತ್ತು ಬೋರ್ವೆಲ್ ಇದೆ, ಮತ್ತು ಸೀವೇಜ್ ಪಾಯಿಂಟ್ ಕೂಡ ಲೇಔಟಲ್ಲಿ ಆಲ್ರೆಡಿ ಡೆವಲಪ್ಮೆಂಟ್ ಆಗೋಗಿದೆ. ಒಂದೊಳ್ಳೆ ಹಾಟ್ಸ್ಪಾಟ್ ಲೊಕೇಶನ್ ಅಂತಲೇ ಹೇಳ್ಬೋದು. ನಿಮಗೆ ಎಲ್ಲ ಅಮ್ಯುನಿಟೀಸ್ಗೂ ತುಂಬ ನಿಯರ್ಬಲ್ಲಿದೆ. ಪ್ರಾಪರ್ಟಿಯ ಮೇನ್ ವಿಚಾರಕ್ಕೆ ಪ್ರೈಸಿಂಗ್ ಬರೋದಾದರೆ 1,85,00,000 ನೆಗೋಷಿಯಬಲ್ ಆಗುತ್ತೆ. 1,85 lakhs ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ವಿತ್ ಲಿಫ್ಟ್ ಇರುವಂಥ ಪ್ರಾಪರ್ಟಿ. ನಿಮಗೆ ಈ ಪ್ರಾಪರ್ಟಿಯ ಮೇಲೆ ಲೋನ್ ಬೇಕು ಅಂತ ಹೇಳಿದ್ರು ಕೂಡ ನಮ್ಮ ರಾಘವೇಂದ್ರ ಎಸ್ಟೇಟ್ಸ್ ಟೀಮ್ ಕಡೆಯಿಂದ ನಾವು ಮಾಡಿಸ್ಕೊಡ್ತೀವಿ ವಿತೌಟ್ ಚಾರ್ಜಿಂಗ್ ಎನಿ ಸಿಂಗಲ್ ರುಪಿ. ನಿಮಗೆ ಲೋನ್ ಬೇಕು ಸರ್, ನನಗೆ ಪೂರ್ತಿ ಅಮೌಂಟ್ ಇಲ್ಲ, ಮತ್ತು ನಿಮಗೆ ಅಮೌಂಟ್ನ ಯಾವ ರೀತಿ ಪ್ಲ್ಯಾನ್ ಮಾಡಿ ಅಡ್ಜಸ್ಟ್ ಮಾಡಿ ಪ್ರಾಪರ್ಟಿ ತೊಗೋಬೇಕಂತ ಗೊತ್ತಿಲ್ಲ ಅಂತ ಅಂದು ನಮ್ಮ ರಾಘವೇಂದ್ರ ಎಸ್ಟೇಟ್ಸ್ ಪ್ರಾಪರ್ಟಿ ಕನ್ಸಲ್ಟೆಂಟ್ ಆಫೀಸ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನಿಮ್ಮ ಕನಸಿನ ಮನೆ ಅಥವಾ ನಿಮ್ಮ ಕನಸಿನ ಪ್ರಾಪರ್ಟಿನ ತೊಗೊಳೋದಕ್ಕೆ ಹೆಲ್ಪ್ ಮಾಡ್ತೀವಿ. ಎಲ್ರಿಗೂ ಧನ್ಯವಾದ.